ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಳಿಗಾಲದಲ್ಲಿ ಸೋರಿಯಾಸಿಸ್ ಚರ್ಮ ಸಮಸ್ಯೆ ಹೆಚ್ಚಾಗುತ್ತೆ. ಬಹಳಷ್ಟು ಜನರು ಸೋರಿಯಾಸಿಸ್ ಅನ್ನು ತುಂಬಾ ಸಾಧಾರಣ ಕಾಯಿಲೆ ಅಂತ ಭಾವಿಸ್ತಾರೆ. ಆದ್ರೆ ಇದು ನಮ್ಮ ಶರೀರದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನೇ ಕುಂದಿಸಿ ಬರುವ ಚರ್ಮ ರೋಗ. ಅಷ್ಟಕ್ಕೂ ಏನಿದು ಸೋರಿಯಾಸಿಸ್? ಮುಂಜಾಗ್ರತಾ ಕ್ರಮಗಳೇನು? ಈ ಸಮಸ್ಯೆಯ ಬಗ್ಗೆ ತಜ್ಞ ವೈದ್ಯರ ಸಲಹೆಗಳೇನು? ನೋಡೋಣ ಬನ್ನಿ. ಚರ್ಮ ರೋಗಗಳಿಂದ ಬಳಲ್ತಾ ಇರುವ ಬಹಳಷ್ಟು ಜನರು ಚಳಿಗಾಲದಲ್ಲಿ ರೋಗದ ತೀವ್ರತೆ ಹೆಚ್ಚಾಗಿ ವೈದ್ಯರ ಬಳಿಗೆ ದೌಡಾಯಿಸ್ತಾರೆ. ಇದರಲ್ಲಿ ಅತ್ಯಂತ ಕ್ಲಿಷ್ಟವಾದ ಸಮಸ್ಯೆ ಸೋರಿಯಾಸಿಸ್. ಬಹಳಷ್ಟು ಜನರು ಸೋರಿಯಾಸಿಸ್ ಅನ್ನ ತುಂಬಾ ಸಾಧಾರಣ ಕಾಯಿಲೆ ಅಂತ ಭಾವಿಸ್ತಾರೆ. ಆದ್ರೆ ಇದು ನಮ್ಮ ಶರೀರದಲ್ಲಿನ ರೋಗ ನಿರೋಧಕ ಶಕ್ತಿ ಕುಂದಿದಾಗ ಬರುವ ಚರ್ಮ ರೋಗ ಎಂಬುದು ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ. ಪ್ರಪಂಚದ ಜನಸಾಂದ್ರತೆಯಲ್ಲಿ 3% ಜನರು ಈ ರೋಗಕ್ಕೆ ಒಳಗಾಗ್ತಾರೆ. ಸೋರಿಯಾಸಿಸ್ ಮಾರಣಾಂತಿಕವಲ್ಲ, ಆದ್ರೆ ಇದರಿಂದ ಮಾನಸಿಕ ಅಶಾಂತಿ ಉಂಟಾಗೋದ್ರಿಂದ ವ್ಯಕ್ತಿ ಮತ್ತಷ್ಟು ತೊಂದರೆ ಪಡ್ತಾನೆ. ಸೋರಿಯಾಸಿಸ್ ಒಂದು ದೀರ್ಘಕಾಲಿಕ ಚರ್ಮ ರೋಗ. ಇದರಲ್ಲಿ ಮುಖ್ಯವಾಗಿ ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದ ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತವೆ. ಸೋರಿಯಾಸಿಸ್ನಲ್ಲಿ ಮೊದಲು ಚರ್ಮ ಇನ್ಫ್ಲಮೇಷನ್ಗೆ ಒಳಗಾಗುತ್ತೆ. ಇದರಿಂದ ಚರ್ಮದ ಮೇಲಿನ ಪೊರೆ ಕೆಂಪು ಬಣ್ಣದಿಂದ ಕೂಡಿದ ಮೊಡವೆಗಳ ರೂಪದಲ್ಲಿ ಕಳಚಿಕೊಳ್ಳುತ್ತೆ. ಸಾಧಾರಣವಾಗಿ ವಾತಾವರಣ ತಂಪು ಇದ್ದಾಗ ಈ ರೋಗ ಲಕ್ಷಣಗಳು ಅಧಿಕವಾಗುತ್ತವೆ. ಈ ವ್ಯಾಧಿ ಚರ್ಮದ ಜೊತೆಗೆ ಕೀಲುಗಳಲ್ಲಿ ಕೂಡ ಪ್ರಭಾವ ಬೀರುತ್ತೆ. ಆರೋಗ್ಯವಂತ ಚರ್ಮ ಕಾಲಕ್ರಮೇಣ ಉದುರೋದ್ರಿಂದ ಅದರ ಕೆಳಗೆ ಹೊಸ ಜೀವಕೋಶಗಳು ನಿರಂತರವಾಗಿ ಉತ್ಪತ್ತಿಯಾಗ್ತಿರುತ್ತವೆ. ಸುಮಾರು 1 ತಿಂಗಳ ಕಾಲ ಈ ಕಣಗಳು ಹೊರಗಡೆ ಸೇರಿಕೊಳ್ಳುತ್ತವೆ. ಈ ರೀತಿಯ ದೇಹದ ಪೊರೆಯಾಗಿ ಮಾರ್ಪಡುವ ಕಣಗಳು ಕ್ರಮೇಣ ನಿರ್ಜೀವವಾಗಿ ಉದುರಿ ಹೋಗುತ್ತವೆ. ಕೆಳಗಡೆ ಇರುವ ಕಣಗಳನ್ನ ಹೊಸ ಚರ್ಮ ಆಗೋದಕ್ಕೆ ದಾರಿ ಮಾಡಿಕೊಡುತ್ತೆ. ರೋಗ ನಿರೋಧಕ ಶಕ್ತಿ ಕುಂಠಿತಗೊಂಡು ರೋಗ ಕಣಗಳ ಮೇಲೆ ದಾಳಿ ನಡೆಸೋದ್ರಿಂದ ಸೋರಿಯಾಸಿಸ್ ಉಂಟಾಗುತ್ತೆ. ಅನುವಂಶೀಯ ಕಾರಣಗಳಿಂದ ಅಥವಾ ಮಾನಸಿಕ ಒತ್ತಡದಿಂದ ಈ ಕಾಯಿಲೆ ಬರುತ್ತೆ. ದೇಹದ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಅಸಮತೋಲನ ಏರ್ಪಡುತ್ತೆ. ಅಲ್ಲದೆ ಹಲವು ಬಗೆಯ ಔಷಧಿಗಳನ್ನ ದೀರ್ಘಕಾಲದವರೆಗೆ ಸೇವಿಸೋದ್ರಿಂದಲೂ ಸೋರಿಯಾಸಿಸ್ ಬರಬಹುದು. ಇನ್ನು ಇದರ ಲಕ್ಷಣಗಳಂದ್ರೆ ತಲೆ, ಮೊಣಕೈ, ಮೊಣಕಾಲು, ಅಂಗೈ, ಪಾದ ಹಾಗೂ ಹೊಟ್ಟೆಯ ಮೇಲ್ಭಾಗದ ಚರ್ಮದ ಮೇಲೆ ಸೋರಿಯಾಸಿಸ್ ಪ್ರಭಾವ ಬೀರುತ್ತೆ. ಚರ್ಮ ಕೆಂಪಾಗೋದು, ಸಾಧಾರಣದಿಂದ ಅತಿ ತೀವ್ರ ತುರಿಕೆ, ಚರ್ಮ ಒಡೆದು ಹೋಗೋದ್ರಿಂದ ತೀವ್ರವಾದ ನೋವು, ಸೋರಿಯಾಸಿಸ್ ತಲೆಯಲ್ಲಿ ಇದ್ದಾಗ ಹೊಟ್ಟು ಹಾಗೂ ಕೂದಲು ಉದುರುವಿಕೆ, ಅಂಗೈ ಪಾದಗಳಲ್ಲಿನ ಚರ್ಮ ಹೊಟ್ಟಿನ ರೂಪದಲ್ಲಿ ಉದುರೋದು. ಸೋರಿಯಾಸಿಸ್ ರೋಗ ತೀವ್ರವಾಗಿದ್ದಾಗ ಕೀಲುಗಳಲ್ಲಿ ನೋವು ಕಾಣಿಸುತ್ತೆ. ಮುಂಜಾಗ್ರತೆ: ಅಧಿಕ ನೀರಿನ ಸೇವನೆ, ಅಧಿಕ ಪ್ರೋಟೀನ್ ಯುಕ್ತ ಆಹಾರ ಸೇವನೆ, ಚರ್ಮ ಉದುರಿ ಹೋಗದಂತೆ ಕೊಬ್ಬರಿ ಎಣ್ಣೆ, ಮಾಯಿಶ್ಚರೈಸರ್ ಹಚ್ಚಬೇಕು. ಚರ್ಮದ ಮೃದುತ್ವ ಕಾಪಾಡಲು ಒಮೆಗಾ 3 ಇರುವ ಆಹಾರ ಸೇವಿಸೋದು, ಪ್ರತಿದಿನ ವ್ಯಾಯಾಮ ಮಾಡೋದು, ಪ್ರತಿನಿತ್ಯ ಬೆಳಗಿನ ಸೂರ್ಯಕಿರಣಗಳಿಗೆ ದೇಹವನ್ನ ಒಡ್ಡೋದು ಚರ್ಮದ ಆರೋಗ್ಯಕ್ಕೆ ಬಹಳ ಉತ್ತಮ. ಚಳಿಗಾಲ ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ ಮತ್ತು ಕೆಲವು ದುರಾಭ್ಯಾಸಗಳಿಂದ ಕಾಯಿಲೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಗಮನ ಹರಿಸಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.